ಇನ್ನು ಶಾಸಕ ಸಂಗಮೇಶ್ ಪುತ್ರ ಬಸವೇಶನ ಹತ್ಯೆಗೆ ಸಂಚು ಮಾಡಲಾಗಿದೆ. ಶಾಸಕ ಸಂಗಮೇಶ್ ಪುತ್ರ ಬಸವೇಶನ ಹತ್ಯೆಗೆ ಸಂಚು ರೂಪಿಸಲಾಗಿದೆ. ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಗಮೇಶ್ ಪುತ್ರನ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೈಲಿನಿಂದಲೇ ಡಿಚ್ಚಿ ಮುಬಾರಕ್ನಿಂದ ಬಸವೇಶನ ಹತ್ಯೆಗೆ ಸಂಚು ಮಾಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಗಮೇಶ್ ಆಪ್ತ ಸುನಿಲ್ ಎಂಬುವರಿಂದ ಈಗ ಪೊಲೀಸರಿಗೆ ದೂರು ನೀಡಲಾಗಿದೆ. ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಯಾಕೆ ಈ ಥರ ಹತ್ಯೆ ಪ್ರಯತ್ನ ಮಾಡಿದ್ರು? ಆಗಸ್ಟ್ 19ರಂದು ಠಾಣೆಗೆ ಬಂದು ದೂರು ನೀಡಿದಂಥ ಸುನಿಲ್ ಈ ವಿಚಾರಕ್ಕೆ ತಡವಾಗಿ ಬೆಳಕು ಬರ್ತಾ ಇದೆ. ಶಾಸಕ ಸಂಗಮೇಶ್ ಪುತ್ರ ಬಸವೇಶನ ಹತ್ಯೆಗೆ ಸಂಚು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇಷ್ಟಕ್ಕೂ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ಅನ್ನುವಂಥವನು ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರ ಹತ್ಯೆಗೆ ಸಂಚು ರೂಪಿಸಿದಂತೆ ಇದನ್ನು ಈಗಾಗಲೇ ಮಾಹಿತಿ ತಿಳ್ಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಈ ಥರ ಸಂಚು ರೂಪಿಸಲಾಗಿತ್ತು, ಇದರ ಹಿಂದಿರುವಂಥ ಕಾರಣ ಏನು, ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ಹೀಗಾಗಿ ತನಿಖೆಯ ಬಳಿಕವಷ್ಟೇ ಇನ್ನೂ ಸೂಕ್ತವಾದಂಥ ಮಾಹಿತಿ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರುವಂಥ ಮಾಹಿತಿ ಹಿನ್ನೆಲೆ, ಇನ್ಫ್ಯಾಕ್ಟ್ ಕಂಪ್ಲೇಂಟ್ ಕೊಟ್ಟಿರುವಂಥ ಹಿನ್ನೆಲೆ ಪೊಲೀಸರು ಈಗಾಗಲೇ FIR ಅನ್ನು ದಾಖಲಿಸಿ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಪ್ರಕರಣವೊಂದರಲ್ಲಿ ಜೈಲಿನಲ್ಲಿರುವಂಥ ಆರೋಪಿ ಡಿಚ್ಚಿ ಮುಬಾರಕ್ ಎಂಬಾತನಿಂದ ಸುಪಾರಿ ನೀಡಿದಂಥ ಡಿಚ್ಚಿ, ಅಂದರೆ ಮುಬಾರಕ್ ಅಂತ ಇಬ್ಬರಿದ್ದಾರೆ. ಒಬ್ಬ ಮುಬಾರಕ್ ಇನ್ನೊಬ್ಬ ಮುಬಾರಕ್ನಿಗೆ ಸುಪಾರಿ ಕೊಟ್ಟಿದ್ದಂತೆ. ಭದ್ರಾವತಿ ಗಾಂಧಿ ಸರ್ಕಲ್ನಲ್ಲಿ ಕೊಲೆ ಮಾಡಲು ಸಂಚು ರೂಪಿಸಲಾಗಿತ್ತು. ಹತ್ಯೆ ಬಗ್ಗೆ ಗುತ್ತಿಗೆದಾರ ಸುನಿಲ್ಗೆ ತಿಳಿಸಿದ್ದಂತೆ. ಮುಬಾರಕ್ ಎನ್ನುವನು ಇನ್ನೊಂದು ಮುಬಾರಕ್ನಿಗೆ, ಮತ್ತೊಬ್ಬ ಮುಬಾರಕ್ ಎಂಬಾತನಿಗೆ ಈಗಾಗಲೇ ಸುಪಾರಿ ನೀಡಿದಂತೆ. ಈ ಸುಪಾರಿ ನೀಡಿದಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಎಂಬ ಗುತ್ತಿಗೆದಾರ ಏನಿದ್ದಾನೆ, ಆ ಗುತ್ತಿಗೆದಾರನಿಗೆ ಮಾಹಿತಿ ಲಭ್ಯವಾಯಿತು. ಕೂಡಲೇ ಅವನು ಮಾಹಿತಿ ಕೊಟ್ಟು ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟಿದ್ದಂತೆ. ಹೀಗಾಗಿ ಮುಬಾರಕ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ಲ್ಯಾನ್ ಮಾಡಿದ್ದ. ಕಾರು ಹಾಗೂ 4 ಕಳಿಸೋದಾಗಿ ಹೇಳಿದ್ದಂತೆ. ಜೊತೆಗೆ ಹತ್ಯೆಗೆ ಹೊಸ ಚಾಕು ಕೂಡ ಖರೀದಿ ಮಾಡಿದ್ದೀನಿ ಅಂತ ತೋರಿಸಿದ್ದಂತೆ ಮುಬಾರಕ್. ಹೀಗಾಗಿ ಎಲ್ಲ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಒಂದು ಅನುಮಾನ ಬರುತ್ತೆ. ಅಫ್ಕೋರ್ಸ್ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಇಂಥ ಒಂದು ಕೃತ್ಯ ಯಾಕೆ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು. ಜೊತೆಗೆ ಈ ಕೊಲೆ ಮಾಡೋದಕ್ಕೆ ಅಥವಾ ಸಂಚು ರೂಪಿಸೋದಕ್ಕೆ ಏನು ಕಾರಣ ಇತ್ತು? ಇವರಿಬ್ಬರ ನಡುವೆ ಏನಾದ್ರು ವೈಷಮ್ಯ ಇತ್ತಾ? ರಾಜಕೀಯವಾಗಿ ಏನಾದ್ರು ಮತ್ಸರಗಳಿತ್ವಾ? ಅಥವಾ ಗುತ್ತಿಗೆ ವಿಚಾರದಲ್ಲಿ ಏನಾದ್ರು ಗಲಾಟೆಗಳಾಗಿತ್ತಾ? ಈ ಮುಬಾರಕ್ ಯಾರು, ಸುನಿಲ್ ಎಂಬಾತನಿಗೆ ಹೇಗೆ ಗೊತ್ತಾಯಿತು? ಜೊತೆಗೆ ಈ ಸಂಚು ರೂಪಿಸಿದ್ದು ಯಾಕೆ? ಪ್ರಮೋದ್, ಈಗ ಕೂಡ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕಳೆದ 2-3 ದಿವಸದಿಂದ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆಯಿಂದ ಕೂಡ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಯಾಕಂದರೆ ಏನು ಜೈಲಲ್ಲಿ ಇದ್ದುಕೊಂಡೇ ಏನು ಡಿಚ್ಚಿ ಮುಬಾರಕ್ ಇದ್ದಾನೆ, ಈತ ಏನು ಸುಪಾರಿ ಕೊಡ್ತಾನೆ. ಸುಪಾರಿ ಕೊಟ್ಟ ಸಂಗತಿ ಭದ್ರಾವತಿ ಗೊತ್ತಾಗುತ್ತೆ. ಒಬ್ಬ ಮುಬಾರಕ್ ಅನ್ನೋ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಮೂಲಕವಾಗಿ ಭದ್ರಾವತಿ ಟಿಪ್ಪು ಅಂತಿದ್ದಾನೆ. ಆ ಟಿಪ್ಪುಗೆ ಮಾಹಿತಿ ಕೊಡ್ತಾರೆ. ಆ ಟಿಪ್ಪು ಇದನ್ನು ಸುಪಾರಿ ಪಡ್ಕೊತಾನೆ. ಆ ಟಿಪ್ಪುನೇ ಮುಬಾರಕ್ ಹೇಳ್ತಾನೆ, ನನಗೆ ಕೊಲೆ ಡಿಚ್ಚಿ ಮುಬಾರಕ್ ಇದ್ದಾನೆ, ಈತ ಏನು ಕೊಲೆಗೆ ನನಗೆ ಸುಪಾರಿ ಕೊಟ್ಟಿದ್ದಾರೆ, ನಾನು ಕೊಲೆ ಮಾಡೋಕ್ಕೆ ಬಂದಿದ್ದೇನೆ, ರೆಡಿ ಮಾಡ್ಕೊಂಡಿದ್ದೇನೆ, ಅದ್ರ ಜೊತೆಗೆ ನಾನು ಚಾಕು ಕೂಡ ತೊಗೊಂಡಂತೆ ಮುಬಾರಕ್ ತೋರಿಸ್ತಾನೆ. ಮುಬಾರಕ್ ಬಂದು ಅಲ್ಲಿರುವಂಥ ಏನು ಗುತ್ತಿಗೆದಾರ ಸುನಿಲ್ ಇದ್ದಾನೆ, ಆತನ ಬಳಿ ಬಂದು ಏನು ಶಾಸಕನ ಪುತ್ರ ಬಸವೇಶ್ ಇದ್ದಾನೆ, ಆತನ ಬಗ್ಗೆ ವಿಚಾರಣೆ ಮಾಡ್ತಾರೆ. ಹಾಗಾಗಿ ಎಲ್ಲ ಕೂಡ ಸಾಕಷ್ಟು ಇಲ್ಲಿ ಪ್ರಕರಣದಲ್ಲಿ ಗೊಂದಲವಾಗಿದೆ. ಏನು ಸುನಿಲ್ 17ನೇ ತಾರೀಕಿಗೆ ಘಟನೆ ಮಾಹಿತಿ ಬರುತ್ತೆ, ಸುನಿಲ್ಗೆ ಬರುತ್ತೆ, ಗುತ್ತಿಗೆದಾರ ಮಾಹಿತಿ ಬರುತ್ತೆ. ಅದ ನಂತರ 19ನೇ ತಾರೀಕಿಗೆ FIR ದಾಖಲಾಗುತ್ತೆ. ಈಗಾಗಲೇ ಪೊಲೀಸರು ಈ FIR ದಾಖಲಿಸಿಕೊಂಡಿದ್ದಾರೆ. ಭದ್ರಾವತಿ ಏನು ಶಾಸಕನ ಪುತ್ರ ಬಸವೇಶ್ ಇದ್ದಾನೆ, ಆತನ ಕೊಲೆಗೆ ಸ್ಕೆಚ್ ರೂಪಿಸಲಾಗಿರೋ ಮಾಹಿತಿಯನ್ನು ಕೂಡ ಪಡ್ಕೊಂಡು ಈಗ FIR ದಾಖಲೆ ಮಾಡ್ಕೊಂಡಿದ್ದಾರೆ. ಒಂದು ಜೈಲಿದ್ಕೊಂಡೇ ಈ ದೂರವಾಣಿ ಕರೆ ಮೂಲಕವಾಗಿ ಆತ ನಿಜವಾಗಿ ಸುಪಾರಿ ಕೊಟ್ಟಿದ್ದ ಅನ್ನೋದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಅಂದರೆ ಜೈಲಲ್ಲಿ ಅಷ್ಟು ಸುಲಭವಾಗಿ ಮೊಬೈಲ್ಗಳು ಲಭ್ಯ ಆಗೋದಿಲ್ಲ. ಲಭ್ಯವಾಗಿದ್ದರೂ ಕೂಡ ಯಾವ ಮೊಬೈಲ್ನ ಮಾಡಿದ್ದು, ಯಾರಿಗೆ ಕಾಲ್ ಮಾಡಿದ್ದು, ಅದ್ರ ಬಗ್ಗೆ ಕೂಡ ಕಾಲ್ ಡೀಟೇಲ್ಸನ್ನು ಮತ್ತು ಪರಿಶೀಲನೆ ಟೆಕ್ನಿಕಲ್ ಇದರಲ್ಲಿ ಕೂಡ ಪೊಲೀಸರು ಒಂದು ರೀತಿಯಿಂದ ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ಈಗಾಗಲೇ ಪೊಲೀಸರು ಈ ಪ್ರಕರಣ ಸಂಪಟ್ಟಾಗ ಈಗಾಗಲೇ ಕೆಲವರನ್ನ ವಶಕ್ಕೆ ಕೂಡ ಪಡೆದುಕೊಂಡು ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಶಾಸಕನ ಪುತ್ರನ ಕೊಲೆಗೆ ಯಾಕೆ ಸಂಚು ರೂಪಿಸಲಾಗಿತ್ತು ಅನ್ನೋ ಕೂಡ ಪೊಲೀಸರಿಗೆ ಲಭ್ಯವಾಗಿಲ್ಲ. ಅಂದರೆ ಇಲ್ಲಿರುವಂಥ ಏನು ಡಿಚ್ಚಿ ಮುಬಾರಕ್ ಇದ್ದಾನೆ, ಈತ ಗಾಂಜಾ ಪೆಡ್ಲರ್ ಆಗಿದ್ದಾನೆ. ಹಾಗಾಗಿ ಆ ಗಾಂಜಾ ಪೆಡ್ಲರ್ ಯಾಕೆ ಬಸವೇಶ್ಗೆ ಇಲ್ಲಿ ಸುಪಾರಿ ಕೊಡ್ತಾನೆ, ಕೊಲೆಗೆ ಸುಪಾರಿ ಕೊಡ್ತಾನೆ ಅನ್ನೋದು ಕೂಡ ಸಾಕಷ್ಟು ಈಗ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಅಚ್ಚರಿ ಕೂಡ ಆಗಿದೆ. ಅಂದರೆ ಭದ್ರಾವತಿಯಲ್ಲಿ ಏನು ಇಲ್ಲಿಗಲ್ ಏನು ಆ್ಯಕ್ಟಿವಿಟೀಸ್ ನಡೀತವೆ, ಕಾನೂನು ಬಾಹಿರ ಚಟುವಟಿಕೆ ನಡೀತಿದ್ದಾವೆ, ಈ ಸಂಪಟ್ಟಾಗಿ ಎಲ್ಲೋ ಒಂದು ಕಡೆಯಿಂದ ಈ ಒಂದು ಕೊಲೆಗೆ ಸ್ಕೆಚ್ ರೂಪಿಸಲಾಗಿರೋ ಮಾಹಿತಿ ಕೂಡ ಪೊಲೀಸರು ಆ ಮೂಲಕವಾಗಿ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ ಪ್ರಮೋದ್. ಹಾಗಾಗಿ ಸಹಜವಾಗಿ ಕೂಡ SP-ನೇ ಈ ಪ್ರಕರಣ ಸಂಪಟ್ಟಾಗಿ ತನಿಖೆಗೆ ಮುಂದಾಗಿದ್ದಾರೆ. ಯಾರು, ಯಾಕೆ, ಎದಕ್ಕೆ ಮಾಡಿದ್ರು ಅನ್ನೋ
ಬಗ್ಗೆ ಕೂಡ ಈಗ ತನಿಖೆ ಮಾಡ್ತಿದ್ದಾರೆ. ಈಗಾಗಲೇ ಈ ಸಂಪಟ್ಟಾಗಿ ಏನು ಯಾರಿಗೆ ಸುಪಾರಿ ಕೊಟ್ಟಿದ್ದಂತ ಟಿಪ್ಪು ಇದ್ದಾನೆ, ಆ ಟಿಪ್ಪನ್ನು ಕೂಡ ಏನು ಪೊಲೀಸರು ವಶಪಡಿಸಿಕೊಂಡು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಬಸವರಾಜ್ ಎಲ್ಲ ಮಾಹಿತಿಗಾಗಿ.